ವರ್ತ್ ಬೈಯಿಂಗ್ 489 rupees. ಈ ಥರ ಪ್ಯಾಟ್ರನ್ ಇರಲಿಲ್ಲ. ಲೈಟ್ ಪಿಂಕ್ ಮತ್ತು ಪಿಂಕ್ ಕಲರ್ ನಂಗೆ ಅಷ್ಟು ಸೂಟ್ ಆಗಲ್ಲ. ಡೀಸೆಂಟ್ ಕ್ಯಾಶುವಲ್ ಲುಕ್ ಥರ ಕಾಣಿಸ್ತಿದೆ. ಜಯನಗರ 4th ಬ್ಲಾಕಲ್ಲಿ ಇದನ್ನು ಪರ್ಚೇಸ್ ಮಾಡಿದ್ದು. ಕ್ವಾಲಿಟಿ ವೈಸ್ ಸಕ್ಕರಾಗಿದೆ. ತುಂಬಾ ಸಾಫ್ಟ್ ಮಟೀರಿಯಲ್. 589 rupees. ಶಾಪಿಗೆ ಹೋದಾಗ ಬಟ್ಟೆ ಹಿಂಗೆ ಮಾಡಿ ಹಿಂಗೆ ತೋರಿಸ್ತಾರೆ, ಆ ಥರ ತೋರಿಸ್ತಾ ಇದ್ದೀನಿ. 2020 ನನ್ನ ಫ್ರೆಂಡ್ ಗಿಫ್ಟ್ ಕೊಟ್ಟಿದ್ದು ರೋಸ್ ಎಲ್ಲ ಇತ್ತಲ್ಲ, ಅದಕ್ಕೆ ಇಷ್ಟ ಆಯಿತು. ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಸೂಪರ್ ಆಗಿದ್ದೀನಿ. ಮತ್ತೆ ಕಲೆಕ್ಷನ್ ವಿಡಿಯೋ ಮಾಡ್ತಾಯಿದ್ದೀನಿ. ನಿಮ್ಮ ಫೇವ್ರೆಟ್ ಕುರ್ತಾ ಸೆಟ್ ಕಲೆಕ್ಷನ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಈ ಸರಿ ಸ್ವಲ್ಪ ಅಫೋರ್ಡೆಬಲ್ ಆಗಿ ಆ್ಯಂಡ್ ಟ್ರಾವೆಲ್ ಪರ್ಪಸ್ ಮತ್ತು ಆಫೀಸ್ ವೇರ್ ಆಮೇಲೆ ಕಾಲೇಜ್ ವೇರ್ ಅದನ್ನೆಲ್ಲ ತಲೆಲಿಡ್ಕೊಂಡು ತರಿಸಿರೋದು ಕುರ್ತಾ ಸೆಟ್. ಆ್ಯಂಡ್ ಇವಾಗ ಬೇಗ ಸ್ಟಾರ್ಟ್ ಮಾಡೋಣ, ತಡ ಮಾಡೋದು ಬೇಡ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಗೈಸ್. ನನ್ನ ಹತ್ರ ಇಷ್ಟು ಕಲೆಕ್ಷನ್ ಇದೆ. ಸೊ ಇವಾಗ 1 by 1 ತೋರಿಸ್ತೀನಿ. ಅದರಲ್ಲಿ ಎರಡು ಡ್ರೆಸ್ಸು ತುಂಬ ಕಲರ್ಫುಲ್ ಆಗಿದೆ, ಇನ್ನು 2 ಡ್ರೆಸ್ಸು ಸ್ವಲ್ಪ ಲೈಟ್ ಕಲರಲ್ಲಿದೆ. ಆ್ಯಕ್ಚುಲಿ ನಾನು ಇನ್ನೊಂದು ಆರ್ಡರ್ ಮಾಡಿದ್ದೆ, ಅನ್ಫಾರ್ಚುನೇಟ್ಲಿ ಅದು ಕ್ಯಾನ್ಸಲ್ ಆಗಿದೆ. ಸೊ ಅದರದ್ದು ಲಿಂಕ್ ಹಾಕಿರ್ತೀನಿ ಮತ್ತು ಫೋಟೋ ತೋರಿಸ್ತೀನಿ ಲಾಸ್ಟಿಗೆ. ಇವಾಗ ಫಸ್ಟ್ ನನ್ನ ಕುರ್ತಾ ಸೆಟ್ ಎಲ್ಲಿಂದ ಸ್ಟಾರ್ಟ್ ಮಾಡೋಣ? ಸ್ವಲ್ಪ ಡಾರ್ಕಾಗಿ ಸ್ಟಾರ್ಟ್ ಮಾಡೋಣ. ರೆಡ್. ಈ ಡ್ರೆಸ್ಸಸ್ ಎಲ್ಲ ನಿಮ್ಮ ಮುಂದೆನೇ ಓಪನ್ ಮಾಡ್ತಾ ಇರೋದು. ಇದು ಅಂಬ್ರೆಲಾ ಕಟ್, ಇದಕ್ಕೆ ದುಪಟ್ಟ ಇಲ್ಲ, ಜಸ್ಟ್ ಪ್ಯಾಂಟ್ ಮತ್ತು ಟಾಪು. ಇದು ಪ್ರಿಂಟೆಡ್ ಮಟೀರಿಯಲ್. ಸೊ ಪ್ಯಾಂಟ್ ಬಂದು ಪ್ಲೇನ್ ಆ್ಯಂಡ್ ಇಲ್ಲಿ ಒಂದು ಪಾಕೆಟ್ ಕೂಡ ಇದೆ. ಸೊ ಸಿಂಪಲ್ ಆಗಿದೆ, ಜಾಸ್ತಿ ಏನು ವರ್ಕ್ ಇಲ್ಲ. ಇದು ಪ್ರಿಂಟೆಡ್ ಮಟೀರಿಯಲು ಆ್ಯಂಡ್ ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ. ಸೊ ಹಾಕ್ಕೊಂಡ್ರೆ ಹೇಗೆ ಕಾಣುತ್ತೆ ಅಂತ ನೋಡಬೇಕು. ಸ್ಲೀವ್ ಲೆಂತ್ ಇಷ್ಟಿದೆ. ಸೊ ಇದರಲ್ಲಿ ಕಲರ್ ತುಂಬಾ ಆಪ್ಷನ್ ಇತ್ತು. ಅದರಲ್ಲಿ ನನ್ನ ಹತ್ರ ರೆಡ್ ಈ ಥರ ಪ್ಯಾಟ್ರನ್ ಇರಲಿಲ್ಲ, ಡಿಸೈನ್ ಇರಲಿಲ್ಲ ಅಂತ ಹೇಳಿ ತರಿಸಿರೋದು. ಸೊ ಎಸ್, ಇದು ಒಂದು ಡ್ರೆಸ್. ಇವಾಗ ಇದನ್ನು ವೇರ್ ಮಾಡ್ಕೊಂಬರ್ತೀನಿ ನೋಡಿ. ಹೇಗೆ ಕಾಣ್ತಾ ಇದ್ದೀನಿ ಈ ಒಂದು ಡ್ರೆಸ್ಸಲ್ಲಿ? ಆ್ಯಕ್ಚುಲಿ ರೆಡ್ ಎಲ್ಲರೂ ಹಾಕ್ಕೊಂಡ್ರೆ ಸಕ್ಕರಾಗಿ ಕಾಣ್ತಾರೆ. ಆ್ಯಂಡ್ ಇದು ಪ್ಯಾಟ್ರನ್ನು ಡಿಸೈನ್ ಈ ಥರ ಕಾಣ್ತಾ ಇದೆ. ಸ್ವಲ್ಪ ಲೂಸ್ ಆಗಿದೆ, ಅದೇ ಇದ್ರದ್ದು ಡಿಸೈನು ಮತ್ತು ಪ್ಯಾಟ್ರನ್ನು. ಸೊ ಚೆನ್ನಾಗಿ ಕಾಣ್ತಿದೆ ಅಲ್ಲ, ತುಂಬಾ ಕಂಫರ್ಟೇಬಲ್ ಆಗಿದೆ. ಇವಾಗ ಡೈಲಿ ಆಫೀಸಿಗೆ ಹೋಗ್ತಾರಲ್ಲ ಅವರಿಗೆ ಆ್ಯಕ್ಚುಲಿ ಚೆನ್ನಾಗಿದೆ. ಆಮೇಲೆ ವರ್ತ್ ಬೈಯಿಂಗ್, ಯಾಕಂದರೆ ಇದಕ್ಕೆ ಪ್ರೈಸ್ ಬಂದು ಜಸ್ಟ್ 489 rupees. ಆ್ಯಂಡ್ ಇದಕ್ಕೆ ದುಪಟ್ಟ ಎಲ್ಲ ನಿಮಗೆ ಕಂಫರ್ಟೇಬಲ್ ಆದರೆ ಇದಕ್ಕೆ ನೀವು ಗೋಲ್ಡ್ ಕಲರ್ ದುಪಟ್ಟ ಹಾಕೋಬೋದು. ಆ್ಯಂಡ್ ನಾನು ಇದಕ್ಕೆ ಈ ಜುಮ್ಕಿನ ವೇರ್ ಮಾಡಿದ್ದೀನಿ. ನಿಮಗೆ ಯಾವ್ದು ಇಷ್ಟನೋ ಅದನ್ನ ವೇರ್ ಮಾಡಬಹುದು. ನಾನು ರೀಸೆಂಟಾಗಿ ಬ್ಯಾಂಗ್ಳೂರಿಗೆ ಹೋದಾಗ JP ನಗರ್ 4th ಬ್ಲಾಕಲ್ಲಿ ಈ ಒಂದು ಪರ್ಚೇಸ್ ಸಾರಿ ಗೈಸ್, JP ನಗರ ಅಲ್ಲ, ಜಯನಗರ 4th ಬ್ಲಾಕಲ್ಲಿ ಇದನ್ನು ಪರ್ಚೇಸ್ ಮಾಡಿದ್ದು. ಆನೆ ಇದೆ ನೋಡಿ, ಇಲ್ಲಿ ಕಾಣ್ತಿದ್ಯಾ? ಹಾಂ. ಆ್ಯಂಡ್ ನೀವು ಏನಾದರೂ ಹಾಕೋಬೋದು ಜುಮ್ಕಿಯಾಗಿ. ಆ್ಯಂಡ್ ಬಿಂದಿ ಹಿಡ್ಕೊಂಡಿದ್ದೀನಿ. ಸೊ ಎಸ್, ಕ್ಯಾಶುವಲ್ ಲುಕ್ ಈ ಥರ ಕಾಣ್ತಾ ಇದೆ. ಆ್ಯಂಡ್ ಇದರಲ್ಲಿ ಸೈಜ್ ಎಸ್ಸಿಂದ ಅಪ್ ಟು 3XL ತನಕ ಆಪ್ಷನ್ ಇದೆ, ಯಾರು ಬೇಕಾದರೂ ಹಾಕೋಬೋದು. ಆ್ಯಂಡ್ ಕಲರು ಅಷ್ಟೆ, ಕಲರ್ ತುಂಬಾ ಇದೆ. ನೀವು ಚೆಕ್ ಮಾಡಿ. ನಾನು ಇದೆಲ್ಲ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಪಿನ್ ಮಾಡಿರ್ತೀನಿ, ಚೆಕ್ ಮಾಡಿ. ಓಕೆನಾ? ಇವಾಗ ಸೆಕೆಂಡ್ ಔಟ್ಫಿಟ್ ಯಾವುದು ಅಂತ ನೋಡೋಣ ಬನ್ನಿ. ಇವಾಗ ಸೆಕೆಂಡ್ ಔಟ್ಫಿಟ್. ಓಕೆ, ಈ ಒಂದು ಲೈಟ್ ಪಿಂಕ್ ಓಪನ್ ಮಾಡೋಣ. ಈ ಡ್ರೆಸ್ ಬಗ್ಗೆ ಹೇಳಬೇಕು ಅಂದರೆ, ನಾನು ಐ ಥಿಂಕ್ ಅಕ್ಟೋಬರಿಂದ ಈ ಡ್ರೆಸ್ ತರ್ಸೋಣ ಅಂತಲೇ ಇದ್ದೆ. ಬಟ್ ಏನೋ ಒಂದು ಬೇಡ, ಮೆಟೀರಿಯಲ್ ಚೆನ್ನಾಗಿ ಬರಲ್ವೇನೋ, ನಂಗೆ ಸೂಟ್ ಆಗಲ್ವೇನೋ ಅಂತ ಡಿಲೇ ಮಾಡ್ತಾಯಿದ್ದೆ. ಸೊ ಫೈನಲಿ ತರಿಸಿದ್ದೀನಿ. ಗೊತ್ತಿಲ್ಲ ಹೇಗೆ ಕಾಣುತ್ತೆ ಅಂತ. ನನಗೆ ಲೈಟ್ ಪಿಂಕ್ ಮತ್ತು ಪಿಂಕ್ ಕಲರ್ ನಂಗೆ ಅಷ್ಟು ಸೂಟ್ ಆಗಲ್ಲ, ಅದಕ್ಕೋಸ್ಕರ ಬಿಟ್ಟಿದ್ದೆ. ಇದರಲ್ಲಿ ಕಲರ್ ಆಪ್ಷನ್ ಇತ್ತು, ಬಟ್ ಅದರಲ್ಲಿ ಏನಪ್ಪ ಅಂದರೆ ನಾನು ಯಾವಾಗ ನೋಡಿದ್ರು ಔಟ್ ಆಫ್ ಸ್ಟಾಕ್ ಇತ್ತು. ಅದಕ್ಕೋಸ್ಕರ ಇವತ್ತು ಈ ಒಂದು ಡ್ರೆಸ್ ತೊಗೊಂಡ್ಬಿಟ್ಟೆ. ಪರವಾಗಿಲ್ಲ, ನನಗೆ ಹೆಂಗಾದರೂ ಕಾಣಲಿ, ಬಟ್ ನಿಮಗೆ ಡಿಸೈನು ಮತ್ತು ಪ್ಯಾಟ್ರನ್ ಎಲ್ಲ ಚೆನ್ನಾಗಿರಬೇಕು ಅಂತ ತರಿಸಿದ್ದೀನಿ. ಓಕೆನಾ? ಇವಾಗ ಓಪನ್ ಮಾಡಿ ತೋರಿಸ್ಲಾ ಹೇಗಿದೆ ಅಂತ. ಇದು ಕಾಟನ್ ಮಟೀರಿಯಲ್,
ಪೂರಾ ಕಾಟನ್ ಅಲ್ಲ, ಆಫ್ ಕಾಟನ್ ಮಟೀರಿಯಲ್. ಇದಕ್ಕೆ ಇದು ಟಾಪ್, ಪ್ಲೇನ್ ಟಾಪ್ ಮತ್ತು ಪ್ಲೇನ್ ಪ್ಯಾಂಟ್ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಪಾಕೆಟ್ ಇದೆ ಆ್ಯಂಡ್ ಇದು ಲಾಂಗ್ ದುಪ್ಪಟ್ಟ ಕಾಟನ್ ಮಟೀರಿಯಲ್ಲಿ. ಸೊ ಸಿಕ್ಕಾಪಟ್ಟೆ ಲೆಂತ್ ಇದೆ. ಐ ಥಿಂಕ್ ನನಗಿದು ಈ ದುಪ್ಪಟ್ಟನಿಂದನೇ ಇದಕ್ಕೆ ಹೈಲೈಟಾಗಿ ಕಾಣುತ್ತೆ. ಸೊ ನಾರ್ಮಲಾಗಿ ಆಫೀಸ್ ವೇರು ಆ್ಯಂಡ್ ಕಾಲೇಜ್ ಅವರಿಗೆ ಸಕ್ಕರಾಗಿ ಕಾಣುತ್ತೆ. ಸೊ ಅಷ್ಟು ಕಂಫರ್ಟೇಬಲ್ ಆಗಿದೆ. ಇದರಲ್ಲಿ ನಾನು ಹಾಕಿರ್ತೀನಿ ಸೈಜಸ್ XXL ತನಕ ಆಪ್ಷನ್ ಇದೆ. ಸೊ ಇವಾಗ ವೇರ್ ಮಾಡ್ಕೊಂಬರ್ತೀನಿ ನೋಡಿ. ಈ ಡ್ರೆಸ್ಸು ತುಂಬಾ ಕಂಫರ್ಟೇಬಲ್ ಆಗಿದೆ. ಹಾಕೊಂಡ್ಮೇಲೆ ಆಫೀಸ್ ವೇರಿಗೆ ಸಗರಾಗಿ ಕಾಣುತ್ತೆ. ಆ್ಯಂಡ್ ಎಷ್ಟು ಡೀಸೆಂಟ್ ಕ್ಯಾಶುವಲ್ ಲುಕ್ ಥರ ಕಾಣಿಸ್ತಿದೆ. ಆ್ಯಂಡ್ ಇಲ್ಲಿ ಸೈಡಲ್ಲಿ ಒಂದು ಪಾಕೆಟ್ ಇದೆ. ಆ್ಯಂಡ್ ಇದರಲ್ಲಿ ಕಲರ್ 2 ಇದೆ. ಇನ್ನೊಂದು ಆ್ಯಕ್ಚುಲಿ ಔಟ್ ಆಫ್ ಸ್ಟಾಕ್ ಆಗಿದೆ. ಇದು ಚೆನ್ನಾಗಿದೆ. ಆ್ಯಂಡ್ ಇದಕ್ಕೆ ಪ್ರೈಸ್ ಬಂದು $699. ಇದು 3ಕ್ಕೂ ಸೇರಿ, ಅಂದರೆ ದುಪ್ಪಟ್ಟ, ಪ್ಯಾಂಟ್, ಟಾಪ್. ಆ್ಯಂಡ್ ನಾನು ಈ ಥರ ದುಪ್ಪಟ್ಟ ಹಾಕ್ಕೊಂಡಿದ್ದೆ. ನಿಮಗೆ ಯಾವ ಥರ ಬೇಕು ಆ ಥರ ವೇರ್ ಮಾಡ್ಬೋದು. ಹೀಗೂ ಹಾಕ್ಕೊಂಡು ಹೋಗ್ಬೋದು. ಸೊ ಡೀಸೆಂಟಾಗಿ ಕಾಣ್ತಿದೆ ಅಲ್ಲ, ಆ ಕಲರು ಅಷ್ಟೇ. ಸೊ ಸ್ವಲ್ಪ ಮಿನಿಮಲ್ ಆಗಿದೆ. ಆ್ಯಂಡ್ ಇದಕ್ಕೆ ನಾನು ಜುಮ್ಕಿ ಇದನ್ನು ಹಾಕ್ಕೊಂಡಿದ್ದೀನಿ. ಐ ಥಿಂಕ್ 2020 ನನ್ನ ಫ್ರೆಂಡ್ ಗಿಫ್ಟ್ ಕೊಟ್ಟಿದ್ದು, ಪ್ರಣೀತಾ ಶೆಟ್ಟಿ ಅವರು. ಸೊ ಇವಾಗ ವೇರ್ ಮಾಡಿದ್ದೀನಿ. ಆ್ಯಂಡ್ ಓವರಾಲ್ ಲುಕ್ ಈ ಥರ ಕಾಣಿಸ್ತಿದೆ ಗೈಸ್. ಹೇಗೆ ಕಾಣಿಸ್ತಿದೆ ಕಾಮೆಂಟಲ್ಲಿ ತಿಳಿಸಿ. ಸೊ ಥರ್ಡ್ ಔಟ್ಫಿಟ್ ಯಾವುದು ಅಂತ ನೋಡೋಣ ಬನ್ನಿ. ಇವಾಗ ನನ್ನ ಥರ್ಡ್ ಕುರ್ತಾ ಸೆಟ್ ವೈಟ್, ಫ್ಲಾರಲ್ ಡಿಸೈನ್ ಇಲ್ಲ. ಸೊ ಒಂಥರ ಪೀಚ್ ಕಲರ್ ಇದೆ, ವೈಟ್ ವಿತ್ ಪೀಚ್ ಕಲರ್. ಇದು ಲಾಂಗ್ ಕುರ್ತಾ. ಆ್ಯಂಡ್ ಈ ಒಂದು ಕುರ್ತಾಗೆ ಇಲ್ಲಿ ಪಾಕೆಟ್ ಇದೆ ಅಂತ ಅಂದ್ಕೊಂಡೆ, ಪಾಕೆಟ್ ಇಲ್ಲ. ಪಾಕೆಟ್ ಇಲ್ಲ. ಒಂಥರ ಚೆನ್ನಾಗಿದೆ ಅಲ್ಲ, ಎಲಿಗೆಂಟ್ ಆಗಿ ಕಾಣುತ್ತೆ. ಆ್ಯಂಡ್ ಇದಕ್ಕೆ ಪ್ಯಾಂಟ್ ಈ ಕಲರ್ ಇದೆ, ಪೀಚ್ ಕಲರ್. ಮಟೀರಿಯಲ್ ತುಂಬಾ ಚೆನ್ನಾಗಿದೆ, ಸ್ಮೂತಾಗಿದೆ. ಹಾಕ್ಕೊಂಡು ಬಂದರೆ ಚೆನ್ನಾಗಿ ಕಾಣುತ್ತೆ ಅನಿಸುತ್ತೆ. ಇವಾಗ ಇದನ್ನ ವೇರ್ ಮಾಡ್ಕೊಂಡು ಬರ್ತೀನಿ. ಆ್ಯಂಡ್ ಇದಕ್ಕೆ ಪ್ರೈಸ್ ಎಷ್ಟು ಅಂತಲೂ ಹೇಳ್ತೀನಿ, ನೋಡ್ತಾ ಇರಿ. ಹೇಗೆ ಕಾಣಿಸ್ತಿದೆ ಗೈಸ್? ಸೂಪರ್ ಆಗಿದೆ ಅಲ್ಲ ಈ ಡ್ರೆಸ್ಸು. ತುಂಬ ಕ್ಯೂಟಾಗಿ ಆ್ಯಂಡ್ ಡೀಸೆಂಟಾಗಿದೆ. ಇದರಲ್ಲಿ ಆ್ಯಕ್ಚುಲಿ ಗ್ರೀನ್ ಮತ್ತು ರೆಡ್ ಕಾಂಬಿನೇಷನ್ ಇದೆ ಆಯಿತಾ. ಸೊ ನನಗೆ ಅದು ತುಂಬ ಇಷ್ಟ ಆಯಿತು. ಬಟ್ ನಂಗೆ ಸ್ವಲ್ಪ ಲೈಟ್ ಕಲರ್ ಬೇಕಿತ್ತು ಅಂತ ನಾನು ಇದನ್ನು ತೊಗೊಂಡೆ. ಅದು ಚೆನ್ನಾಗಿದೆ. ಈ ಡ್ರೆಸ್ಸಿಗೆ ಪ್ರೈಸ್ ಬಂದು ಜಸ್ಟ್ $589 ಓನ್ಲಿ. ಓಕೆನಾ. ಆ್ಯಂಡ್ ಇದಕ್ಕೆ ದುಪ್ಪಟ್ಟ ಎಲ್ಲ ನಾರ್ಮಲಾಗಿ ಪ್ಯಾಂಟ್ ಮತ್ತು ಟಾಪು. ಈ ಟಾಪ್ ಹೀಗೇ ಫ್ರೀ, ಸ್ವಲ್ಪ ಓವರ್ ಸೈಜ್ಡ್ ಡ್ರೆಸ್ ಅಂತ ಹೇಳ್ತಾರಲ್ಲ ಅದೇ ಥರ. ಓವರಾಲ್ ಆಗಿ ಈ ಥರ ಪ್ಯಾಟ್ರನ್ನು ಮತ್ತು ಡಿಸೈನ್ ಈ ಥರ ಕಾಣ್ತಾ ಇದೆ ಗೈಸ್. ಐ ಥಿಂಕ್ ಇದಕ್ಕೆ ಪ್ರಿಂಟ್ ಹೋಗಲ್ಲ ಅಂತ ಅನಿಸುತ್ತೆ, ಆ ಥರ ಇದೆ. ಕ್ವಾಲಿಟಿ ವೈಸ್ ಸಕ್ಕರಾಗಿದೆ, ತುಂಬಾ ಸಾಫ್ಟ್ ಮಟೀರಿಯಲ್. ಆ್ಯಂಡ್ ಲುಕ್ ವೈಸು ತುಂಬ ಕಂಫರ್ಟೇಬಲ್ ಆಗಿದೆ, ಚೆನ್ನಾಗಿ ಕಾಣ್ತೀವಿ. ಟ್ರಾವೆಲಿಗಾಗಲಿ ಅಥವಾ ಆಫೀಸ್ ಆಗಲಿ ಅಥವಾ ಸ್ಟೂಡೆಂಟಿಗಾಗಲಿ ಎಲ್ಲರೂ ಹಾಕೊಂಡು ಹೋಗ್ಬೋದು, ಆ ಥರ ಇದೆ. ಫೋರ್ತ್ ಔಟ್ಫಿಟ್ ಫುಲ್ ಕಲರ್ಫುಲ್ ಆಗಿದೆ ಗೈಸ್. ಇದು ಪರ್ಪಲ್ ಕಲರ್. ನಾನು ಪರ್ಪಲ್ ಡ್ರೆಸ್ ತರಿಸ್ದಲ್ಲೇ 1-2 ತಿಂಗಳು ಆಯಿತು ಅನಿಸುತ್ತೆ ಅಲ್ವಾ. ಇದು ಅಷ್ಟೇ, ಫುಲ್ ಪ್ಲೇನ್ ಆ್ಯಂಡ್ ಡೀಸೆಂಟ್ ಲುಕ್ ಇದೆ. ವಿ ನೆಕ್ ಇದೆ ಫ್ರಂಟು. ಚೆನ್ನಾಗಿ ಬಟ್ಟೆ ತೋರಿಸ್ತೀನಲ್ಲ ನಾನು, ಹಿಂಗೆಲ್ಲ ಮಾಡಿ ಒಂಥರ ಶಾಪಲ್ಲಿ ಮಾಡ್ತಾರೆ ಗೊತ್ತಾ, ನಾವು ಶಾಪಿಗೆ ಹೋದಾಗ ಬಟ್ಟೆ ಹಿಂಗೆ ಮಾಡಿ ಹಿಂಗೆ ತೋರಿಸ್ತಾರೆ, ಆ ಥರ ತೋರಿಸ್ತಾ ಇದ್ದೀನಿ. ಇದು ಟಾಪು. ಆ್ಯಂಡ್ ದುಪ್ಪಟ್ಟ ನೋಡ್ತೀರಾ ಎಷ್ಟು ಸಕರಾಗಿದೆ ಅಂತ. ಈ ದುಪ್ಪಟ್ಟ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ, ಆ ಥರ ಇದೆ. ಸಿ ವಿತ್ ಸಿಲ್ವರಲ್ಲಿ ಕೊಟ್ಟಿದ್ದಾರೆ ಬಾರ್ಡರು. ಇದು ಫುಲ್ ಪ್ಲೇನು ಮತ್ತು ಸಿಂಪಲ್, ಇದಕ್ಕೇನು ವರ್ಕ್ ಇಲ್ಲ. ಮೇಯ್ನಾಗಿ ಇದೊಂದೇ ಹೈಲೈಟ್ ಆಗಿರೋದು ದುಪ್ಪಟ್ಟ. ಇದು ಪ್ಯಾಂಟ್ ನಾರ್ಮಲ್, ಇದು ಸಿಲ್ಕ್ ಮಟೀರಿಯಲ್. ಇದು ಇವಾಗ ವೆಡ್ಡಿಂಗೆಲ್ಲ ಹಾಕೊಂಡು ಹೋಗ್ಬೋದು ಸಿಂಪಲ್ಲಾಗಿ. ಏನಾದ್ರು ಸಂಗೀತ ಇರುತ್ತೆ ಅಥವಾ ಮೆಹಂದಿ ಶಾಸ್ತ್ರ ಇರುತ್ತೆ, ಆವಾಗ ಇದನ್ನು ವೇರ್ ಮಾಡ್ಬೋದು, ಅಷ್ಟು ಸಕರಾಗಿದೆ. ಆ್ಯಂಡ್ ಇವಾಗ ಇದನ್ನ ವೇರ್ ಮಾಡಿಕೊಂಡು ಇದಕ್ಕೆ ಪ್ರೈಸ್ ಎಷ್ಟು ಅಂತ ಹೇಳ್ತೀನಿ ಬನ್ನಿ.
ಹೇಗೆ ಕಾಣ್ತಿದ್ದೀನಿ ಗೈಸ್ ಈ ಒಂದು ಔಟ್ಫಿಟ್ಟಲ್ಲಿ? ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀನಿ ಅಲ್ಲ, ಒಂಥರ ಎತ್ನಿಕ್ ವೇರ್ ಥರನೂ ಯೂಸ್ ಮಾಡ್ಬೋದು ಆ್ಯಂಡ್ ಕ್ಯಾಶುಯಲ್ ಔಟ್ಫಿಟ್ ಆಗೋ ಯೂಸ್ ಮಾಡ್ಬೋದು. ಸೊ ಇದಕ್ಕೆ ನಾನು ಪ್ರೈಸ್ ಹೇಳ್ಬಿಡ್ತೀನಿ. ಜಸ್ಟ್ 665 ₹665 ಈ ಒಂದು ಕುರ್ತಾ ಸೆಟ್ ಸಿಗ್ತಾ ಇದೆ. ಅದಕ್ಕೆ ನಾನು ಈ ಜುಮ್ಕಿನ ಮ್ಯಾಚ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಎತ್ನಿಕ್ಕಾಗಿ ಕಾಣಲಿ ಅಂತ. ಆ್ಯಂಡ್ ಇದಕ್ಕೆ ಸಿಲ್ವರ್ ಕೊಟ್ಟಿದ್ದಾರಲ್ಲ ಅದಕ್ಕೋಸ್ಕರ, ಇಲ್ಲ ಗೋಲ್ಡ್ ಕೊಟ್ಟಿದ್ರೆ ಗೋಲ್ಡ್ ಜಿವೆಲ್ಸ್ ಹಾಕೊತಿದ್ದೆ. ಫ್ರೀಕ್ವೆಂಟಾಗಿ DMsಲ್ಲಿ ಬರ್ತಾಯಿತ್ತು ನಿಮ್ಮ ಆಕ್ಸೆಸರೀಸ್ ಮತ್ತು ಜುಮ್ಕಿ ಕಲೆಕ್ಷನ್ ವಿಡಿಯೋ ಮಾಡಿ ಅಂತ. ಐ ಥಿಂಕ್ ನೆಕ್ಸ್ಟು ವಿಡಿಯೋ ಮಾಡಬಹುದು ಅಂತ ಅನಿಸುತ್ತೆ, ಕಲೆಕ್ಷನ್ ವಿಡಿಯೋ. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ, ಸಿಲ್ಕ್ ಮಟೀರಿಯಲ್ ಆ್ಯಂಡ್ ಲುಕ್ ವೈಸು ಅಷ್ಟೇ ಈ ಥರ ಕಾಣ್ತಾ ಇದೆ, ಟೆಂಪಲ್ ಲುಕ್. ಆ್ಯಂಡ್ ಇದರಲ್ಲಿ ಸೈಜಸ್ ಎಸ್ಸಿಂದ ಅಪ್ ಟು 3XL ತನಕ ಅವೈಲಬಲ್ ಇರುತ್ತೆ, ಯಾರು ಬೇಕಾದರೂ ಹಾಕೋಬೋದು. ಇದರಲ್ಲಿ ಕಲರ್ ಆಪ್ಷನ್ ಪರ್ಪಲ್, ರೆಡ್, ಬ್ಲ್ಯಾಕ್ ಅವೈಲಬಲ್ ಇರುತ್ತೆ, ನೀವು ಚೆಕ್ ಮಾಡಿ. ಆ್ಯಂಡ್ ನನ್ನ ಔಟ್ಫಿಟ್ ಇಷ್ಟು ತೋರಿಸಿದ್ದೀನಿ. ಒಂದು ಕ್ಯಾನ್ಸಲ್ ಆಯಿತು ಅಂತ ಹೇಳಿದ್ನಲ್ಲ, ಆ ಒಂದು ಔಟ್ಫಿಟ್ಟು ತೋರಿಸ್ತೀನಿ ಗೈಸ್. ನಾನು ಹೇಳಿದ್ನಲ್ಲ ಕ್ಯಾನ್ಸಲ್ ಆಯಿತು ಅಂತ, ಇದೆ ಲೈಟ್ ಫ್ಲಾರಲ್ ಡಿಸೈನ್ ಡ್ರೆಸ್. ನನಗೆ ತುಂಬಾ ಇಷ್ಟ ಆಯಿತು. ಅದರಲ್ಲಿ ಇದೊಂದು ಕಲರ್ ಇದೆ, ಡಾರ್ಕ್ ಬ್ಲೂ ಆ್ಯಂಡ್ ಡಾರ್ಕ್ ಗ್ರೀನ್. ಸೊ 1 2 3 4 5 6 ಆಪ್ಷನ್ ಇದೆ ಕಲರ್. ಲ್ಯಾವೆಂಡರ್ ಕಲರ್ ಅಂತೆ, ಎಲ್ಲ ಆಪ್ಷನ್ನು ಇದೆ. ಬಟ್ ನಂದು ಯಾಕೋ ಕ್ಯಾನ್ಸಲ್ ಆಗಿದೆ. ಇದಕ್ಕೆ ಪ್ರೈಸ್ ಬಂದು ₹819. ಸೊ ಇದು ಗೊತ್ತಿಲ್ಲ, ಒಂಥರ ರೋಸ್ ಎಲ್ಲ ಇತ್ತಲ್ಲ ಪ್ರಿಂಟೆಡಲ್ಲಿ, ಅದಕ್ಕೆ ಇಷ್ಟ ಆಯಿತು. ಬರುತ್ತೆ, ಮತ್ತೆ ಆರ್ಡರ್ ಮಾಡಿದ್ದೀನಿ, ತೋರಿಸ್ತೀನಿ ನೆಕ್ಸ್ಟ್ ಟೈಮಲ್ಲಿ. ಸೊ ಇದಾಗಿತ್ತು ನನ್ನ ಕುರ್ತಾ ಸೆಟ್ ಕಲೆಕ್ಷನ್. ನಿಮಗೆಲ್ರಿಗೂ ಹೆಲ್ಪ್ ಆಗಿರುತ್ತೆ ಆ್ಯಂಡ್ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಸೊ ನೆಕ್ಸ್ಟ್ ಕಲೆಕ್ಷನ್ ವಿಡಿಯೋ ಯಾವುದು ಮಾಡಲಿ ಅಂತ ತಲೆಯಲ್ಲಿದೆ. ಜ್ಯುವೆಲ್ರಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ನಿಮ್ಮ ಸಜೆಷನ್ ಹೇಳಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿ. ಸೊ ಬಾಯ್, ಲವ್ ಯು ಆಲ್, ಟೇಕ್ ಕೇರ್. ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಹೇಳ್ತಾ ಬಾಯ್.